ನಿಮ್ಮ 6 ಜನದಲ್ಲಿ ಯಾರು ಒಬ್ಬರು ಈ ಮನೆಯಲ್ಲಿ ಇವಾಗ ಈ ಪೊಸಿಷನಲ್ಲಿ ಇರೋಕ್ಕೆ ಅರ್ಹತೆ ಇಲ್ಲ ಅಂತ ಪ್ರಶ್ನೆ ಬಂದಾಗ ವಿನಯ್ ಅವರು ಪ್ರತಾಪನ ಹೆಸರನ್ನು ತಗೊತಾರೆ. ಏನಕ್ಕೆ ಅಂದರೆ ಅವನೆಲ್ಲೂ ನನಗೆ ಕಾಣಿಸ್ಕೊಂಡಿಲ್ಲ. ಅವರು ಯಾವಾಗಲೇ ಈ ಕ್ವಶನ್ ಬಂದರು, ಆಯಿತಾ, ಯಾವಾಗಲೇ ಈ ಥರ ವಿಚಾರ ಬಂದರು, ಯಾರ ಕಾಂಟ್ರಿಬ್ಯೂಷನ್ ಮನೇಲಿ ಕಮ್ಮಿ ಇದೆ ಅಂತ ಏನೇ ಒಂದು ಕ್ವಶನ್ ಬಂದಾಗಲೂ ಪ್ರತಾಪ್ ಹೆಸರನ್ನು ತೊಗೊತಾರೆ. ಹಾಗೆ ಅವ್ನು ಕಾಣಿಸ್ಕೊಂಡಿಲ್ಲ, ಅವ್ನು ಜಾಸ್ತಿ ಆಡಿಲ್ಲ ಅಂತ. ಹೌದು, ಆಯಿತಾ, ಅದು ಹಾಗೆ ಇರೋದು ಕೂಡ, ಅದೇನೋ ತಪ್ಪಲ್ಲ. ಹಾಗೆ ಪ್ರತಾಪ್ ಅವ್ರಿಗೆ ಈ ಕ್ವಶನ್ನ ಕೇಳಿದಾಗ ಅವರು ವಿನಯ್ ಅವ್ರ ಹೆಸರನ್ನು ತೊಗೊತಾರೆ. ಅವರು ಅವಾಗಿಂದನೂ ಯಾವುದೇ ಈ ಥರ ವಿಚಾರ ಬಂದಾಗ ವಿನಯ್ ಅವ್ರ ಹೆಸರನ್ನು ತೊಗೊತಾರೆ. ಹಾಗೆ ಅವರು ಕೊಡೋವಂಥ ರೀಸನ್ ಬಂದ್ಬಿಟ್ಟು ಅವರು ಅಗ್ರೆಸಿವ್ ಆಗಿ ಆಡ್ತಾರೆ. ಹಾಗೆ ಪದ ಬಳಕೆಯಲ್ಲಿ ಚೆನ್ನಾಗಿ ಯೂಸ್ ಮಾಡಲ್ಲ, ತುಂಬ ಕೆಟ್ಟದಾಗಿ ಪದ ಬಳಕೆನ ಯೂಸ್ ಮಾಡ್ತಾರೆ, ತುಂಬ ಡೌನ್ ಹೋಗ್ಬಿಡ್ತಾರೆ ಪದ ಬಳಕೆಯಲ್ಲಿ ಅಂತ. ಹೌದು, ಅದು ಕೂಡ ಸತ್ಯ. ವಿನಯ್ ಅವರು ಎಷ್ಟೋ ಕಡೆ ಪದ ಬಳಕೆ ನೀಟಾಗಿ ಮಾಡಿದಿದ್ರೆ ಇನ್ನೂ ಅವರ ಪ್ರೊಫೈಲ್ ತುಂಬ ಚೆನ್ನಾಗಿರೋದು, ಹಾಗೆ ತುಂಬ ಹೆಲ್ಪ್ ಆಗಿರೋದು ಅವ್ರಿಗೆ. ನನಗೆ ಬೇಜಾರಾಗುತ್ತೆ, ಚೆನ್ನಾಗಿ ಆಡ್ತಾರೆ ಇವಯ್ಯ, ಏನಕ್ಕೆ ಈ ಥರ ಒಂದಷ್ಟು ಮಾತುಗಳಾಡಿ ಸುಮ್ಮನೆ ಡೌನ್ ಮಾಡ್ಕೊಳ್ತಾರೆ ಪ್ರೊಫೈಲ್ನ ಅಂತ ಹೇಳ್ಬಿಟ್ಟು, ಆಯಿತಾ. ಈ ರೀಸನ್ ವಿನಯ್ ಅವರು ಪ್ರತಾಪಂಗೆ ನಾಮಿನೇಟ್ ಮಾಡೋದು ಅಥವಾ ವೋಟ್ ಮಾಡೋದು ಅಥವಾ ಈ ಥರ ವಿಚಾರಗಳಲ್ಲಿ ತಗೊಳ್ಳೋದು ಕಾಮನು. ಹಾಗೆ ಪ್ರತಾಪ್ ಅವರು ವಿನಯ್ ಅವ್ರ ಹೆಸರನ್ನ ಈ ಥರ ವಿಚಾರಗಳಲ್ಲಿ ತಗೊಳ್ಳೋದು ಕಾಮನು. ಅದಕ್ಕೆ ವಿನಯ್ ಅವರು ಪ್ರತಾಪ್ ಹತ್ರ ಆರ್ಗ್ಯೂ ಮಾಡೋಕೆ ಹೋಗ್ತಾರೆ. ಏನು ಕೆಟ್ಟದಾಗಿ ನಾನು ವರ್ಡ್ಸ್ ಯೂಸ್ ಮಾಡ್ಬಿಟ್ಟಿನಿ, ಏನು ನಾನು ಕೆಟ್ಟದಾಗಿ ಆಡ್ಬಿಟ್ಟಿದ್ದೀನಿ, ಯಾವಾಗಲೂ ಇದೇ ರೀಸನ್ ಕೊಡ್ತೀಯಾ, ಇದೇ ರೀಸನ್ ಹೇಳಿ ಇದು ಮಾಡ್ತೀಯ, ನಾನು ಎಷ್ಟೇ ಕೈ ಚಾಚಕ್ಕೆ ಬಂದರೂ ನೀನೇ ದೂರ ಹೋಗ್ತಿದ್ದೀಯ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಹೌದು, ಒಂದಷ್ಟು ಎಫರ್ಟ್ ವಿನಯ್ ಅವ್ರ ಕಡೆಯಿಂದ ಕಾಣಿಸ್ತದೆ ಪ್ರತಾಪನ ಮತ್ತು ಅವರ ಮಧ್ಯೆ ಇರೋ ಸಂಬಂಧ ಸರಿ ಹೋಗಿಸ್ಕೊಳ್ಳೋಕ್ಕೆ. ಹಂಗಂತ ಹೇಳ್ಬಿಟ್ಟು ಹಳೇದನ್ನೆಲ್ಲ ಬಿಟ್ಟು, ಆಯಿತಾ, ಏನು ಮಾಡಿರೋದೆಲ್ಲ ಬಿಟ್ಬಿಟ್ಟು ಇವಾಗ ಹೊಸ ಹೆಸರುಗಳನ್ನ ತಗೊಂಡು ಬೇರೆಯವ್ರನ್ನ ನಾಮಿನೇಟ್ ಮಾಡಿಕೊಂಡು ಕೂತ್ಕೋಬೇಕಾ? ಇವಾಗ ಚೆನ್ನಾಗಿದ್ದಾರೆ ನನ್ನ ಜೊತೆ ಅಂತ ಹೇಳಿದ ಮಾತ್ರಕ್ಕೆ ಏನು ಹೇಳ್ತಾರೋ ಅದನ್ನು ಅಕ್ಸೆಪ್ಟ್ ಮಾಡೋ ಒಂದು ಇದು ಕೂಡ ಇರಬೇಕು, ಪಾಸಿಟಿವಿಟಿ ಇರಬೇಕು. ಹಾಗೆ ಈ ಟೈಮಲ್ಲಿ ಫಿನಾಲೆ ಹತ್ರ ಬಂದಿದೆ, ಫೈನಲ್ ವೀಕಲ್ಲಿದ್ದಾರೆ. ಈ ಟೈಮಲ್ಲಿ ಕೆಲವು ಮಾತುಗಳು ಬೇಕಾಗಿತ್ತ, ಕೆಲವು ಮಾತುಗಳು ಹಾಗೆ ಆ ಜಗಳನೇ ಬೇಕಾಗಿತ್ತ ಪ್ರತಾಪನ ಜೊತೆ. ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡು ಹೊರ್ತವ್ರು ಕರೆಕ್ಟಾಗಿ ಹೇಳ್ತಿದ್ರು, ಸ್ಟಾರ್ಟ್ ಆಯ್ತಪ್ಪ, ನನಗೆ ಅವ್ನ ಸವಾಸಕ್ಕೆ ಹೋಗಲ್ಲಪ್ಪ. ಅದು ಏನೋ ಹೇಳೋಕ್ಕೆ ಬಂದರು ಪ್ರತಾಪನ ಬಗ್ಗೆ, ಅವ್ನು ಗೊತ್ತಲ್ಲ ಅವ್ರಿಗೆ, ಹೊರಗಡೆ ಹೋಗೆಲ್ಲ ಬಂದಿದ್ದಾರೆ, ಎಲ್ಲ ಗೊತ್ತಿದೆ ಅವ್ರಿಗೆ ಪ್ರತಾಪನ ಬಗ್ಗೆ, ಆಯಿತಾ. ಅಷ್ಟಿಲ್ಲದೆ ಅವರು ಪ್ರತಾಪ ಅಂತ ಹೆಸರು ತೊಗೊತಿರಲಿಲ್ಲ. ಹಾಗೆ ಇವಾಗ ಬಿಟ್ಟಿರೋದಕ್ಕೆ ಅವನ ಬಗ್ಗೆ ಒಂದು ಮಾತಾಡೋಕ್ಕೂ ಹೊರ್ತೂರವ್ರು ಎದುರುಕೊಂತಾರೆ, ನೋಡಿ ಮಾಡಿ ಮಾತಾಡಬೇಕು ಅಂತ ಅಂದ್ಕೊತಾರೆ ಅಂದರೆ ತಿಳ್ಕೊಳ್ಳಿ, ಅಲ್ಲಿಗೆ ಹೊರತವ್ರವ್ರಿಗೆಲ್ಲ ಗೊತ್ತಿದೆ ಅಂತ ಅರ್ಥ. ಸೊ ಮಾತಾಡೋದು ಇಲ್ಲ, ಆಯಿತಾ, ನಮಗೆ ಬೇಡಪ್ಪ, ಅದು ಹೋಗಿ ಇನ್ನೆಲ್ಲ ತೀರಿಕೊಂಡು ಯಾಕೆ ಬೇಕು ಅಂದ್ಬಿಟ್ಟು ಹೊರಟೋಗ್ತಾರೆ. ಸೊ ಅದೇ ಇನ್ನೊಂದು ಹೇಳ್ತಾರೆ ಹೊರತವ್ರವ್ರ ಪದ, ಇವ್ರ ಮೇಲೆ ಚಪ್ಪಲಿ ಕಲ್ಲು ಹಾಕ್ಕೊಂತವ್ರೆ ವಿನಯ್ ಅವರು ಅಂತ ಹೇಳ್ಬಿಟ್ಟು. ಎಷ್ಟು ಸತ್ಯವಾದ ಮಾತು ಅಂದರೆ ಕರೆಕ್ಟಾಗಿ ಹೇಳಿದ್ರು ಅವರು, ಆಯಿತಾ. ಸುಮ್ಮನೆ ಅವನ ಬಗ್ಗೆ ಅವನ ಜೊತೆ ಜಗಳ ಮಾಡೋಕ್ಕೆ ಹೋದರೆ ಅವನು ಇವಾಗ ಪ್ರತಾಪ್ ಬಂದ್ಬಿಟ್ಟು ಕಿರ್ಚಾಡಲ್ಲ, ಮಾತಾಡೋದು ಬಂದ್ಬಿಟ್ಟು ಒಂದು ವ್ಯಾಲಿಡ್ ಪಾಯಿಂಟ್ನ ಇಟ್ಕೊಂಡಿರ್ತಾರೆ, ಆಯಿತಾ. ಆ ವ್ಯಾಲಿಡ್ ಪಾಯಿಂಟ್ನ ಇಟ್ಕೊಂಡು ಮಾತಾಡೋಕ್ಕೆ ಆರ್ಗ್ಯೂ ಮಾಡೋಕ್ಕೆ ಹೋದಾಗ ಅವನ ಮೇಲೆ ಜಗಳಕ್ಕೆ ಹೋದರೆ ಇವರೇ ನೆಗೆಟಿವ್ ಆಗಿ ಕಾಣೋದು. ಅದು ಕಾಲದಿಂದನೂ ಅದೇ ಆಯ್ತಾ ಬರ್ತಿರೋದು. ಇನ್ನೂ ತಿಳ್ಕೊಳ್ಳಿಲ್ಲ, ಇನ್ನೂ ಅರ್ಥ ಆಗಲಿಲ್ಲ, ಇನ್ನೂ ಅದೇ ತಪ್ಪು ಮಾಡ್ಕೊತಿದ್ದಾರೆ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದೇ ನೆನೆ ಹೇಳ್ದಂಗೆ ಟ್ರೋಫಿ ಜೊತೆ ಒಂದು ಪೀಸ್ ಅಂತ ಸೆಲ್ಫಿ ತೊಗೊಂಬಿಟ್ರೆ ಮುಗ್ದೋಯ್ತು ಅಷ್ಟೇ. ಈ ಬೆಳವಣಿಗೆ ಮುಂದುವರೆದ್ರೆ ಬೆಂಕಿ ಇದೆ, ಪ್ರತಾಪಣ್ಣ ಫುಲ್ಲು ರೊಚ್ಚಿಗೆದ್ಬಿಟ್ಟಿದೆ ನೋಡುವ. ಹಾಗೆ ಸಂಗೀತ ಅವರು, ಕಾರ್ತಿಕ್ ಅವರು, ಇವ್ರದ್ದೆಂತೂ ಇಬ್ಬರೂ ಒಬ್ರಿಗೊಬ್ರು ಅಜೀಬ್ ಮಾಡ್ಕೊತವ್ರೆ. ಏನು ಹೇಳಬೇಕೋ ಅದನ್ನು ನೀಟಾಗಿ ಹೇಳಿ, ಇಷ್ಟು ವ್ಯಾಲಿಡ್ ಪಾಯಿಂಟು ಮುಗ್ದೋಯ್ತು. ಅದನ್ನ ಬಿಟ್ಟು ಇವ್ರ ಮೇಲೆ ಕಿರ್ಚಾಡ್ತಾರೆ, ಹಂಗಂತಾರೆ, ಡೌನ್ಗಾಗಿ ತುಣಿತಾರೆ. ಇವ್ರು ಮತ್ತದೇ, ಆಯಿತಾ, ಇವ್ರು ಮತ್ತದನ್ನು ರಿಟರ್ನ್ ಕೊಡೋದು ಸಂಗೀತ ಅವ್ರು ಕಾರ್ತಿಕ್ಕಿಗೆ ಸಂಗೀತ ಅವರು, ಆಯಿತಾ. ನೀಟಾಗಿ ಹೇಳಿದ್ರೆ ಏನೋ ಒಂದು 4 ವ್ಯಾಲಿಡ್ ಪಾಯಿಂಟು ಕೂಲಾಗಿ ಹೇಳಿ ಕೂಲಾಗೆ ಮುಗಿಸ್ಬೋದಲ್ಲ, ಆಯಿತಾ. ಇಷ್ಟು ದಿನ ಇಲ್ಲಿ ಗಂಟ ಬಂದ ಅಂದಮೇಲೆ ಯೋಗರಾಡಿ ಕಿರ್ಚಾಡಿ ಭರತನಾಟ್ಯಮ್ಮು, ಆಮೇಲೆ ಯಾವುದು ಕಥಕ್ಕಳಿ, ಕುಚಿಪುಡಿ ಎಲ್ಲ ಮಾಡಿಬಿಟ್ಟು ಕುಣಿದಾಡ್ಬಿಟ್ಟು ಬರ್ತಾರೆ ತೆಗಿ. ಏನಪ್ಪ ಅದು ಅಷ್ಟೊಂದು ಅವಶ್ಯಕತೆ ಏನಿದೆ ಅಂತಲೇ ಅರ್ಥ ಆಗ್ತಲ್ಲ. ಕೂಲಾಗಿ ಆರಾಮಾಗಿ ಹೇಳಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತಲ್ಲ. ಒಬ್ಬರು ಮೇಲೆ ಕೋಪ ಇದೆ ಹಂಗಂತ ಹೇಳ್ಬಿಟ್ಟು ಈ ರೇಂಜಿಗೆ ಅಜೀವ್ ಮಾಡ್ಕೊಬಾರ್ದು. ಸೊ ಕಾರ್ತಿಕ್ ಅವರು ಸಂಗೀತ ಅವರು ಕಾರ್ತಿಕ್ ಅವ್ರಿಗೆ ಇಬ್ಬರು ಒಂಥರ ಅಜೀಬಾಗೆ ಕಾಣಿಸ್ಬಿಡ್ತಾರಾಗ. ನೋಡುವ, ಎಪಿಸೋಡ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.